ನೋಡ್ಬೋದು ಏನ್ ಕ್ರಿಸ್ಪಿಯಾಗಿ ಎಷ್ಟು ಮಸ್ತ್ ಆಗಿ ಬಂದಾವ್ ಚಕ್ಲಿ ಅಂತ ನೋಡ್ರಿ. ಬಾಯಾಗಿಟ್ರ ಕರಗ್ತಾವ್ ಅಷ್ಟು ಕ್ರಿಸ್ಪಿಯಾಗಿ ಬಂದಾವು. ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ ನಾನು ದಿಢೀರಾಗಿ ಮತ್ತು ಅಗ್ದಿ ಸಿಂಪಲ್ ಆಗಿ ಚಕ್ಲಿ ಹೇಗ್ ಮಾಡ್ಕೊಳ್ಳೋದಂತ ತೋರ್ಸ್ಕೊಡ್ತೀನಿ. ಚಕ್ಲಿ ಮಾಡಾಕ 2 ಕಪ್ ಅಕ್ಕಿ ಹಿಟ್ಟು ತಗೊಂಡ್ ನಾನು, 1 ಕಪ್ ಪುಟಾಣಿ ತಗೊಂಡೆ ನಾನು. ಈಗ ಇದನ್ನ ನಾವು ಸಣ್ಣ ಮಾಡ್ಕೋಬೇಕು. ಒಂದ್ ಮಿಕ್ಸಿ ಜಾರ್ ತಗೊಂಡ ಈ ಪುಟಾಣಿ ಹಾಕ್ತಾನೆ. ಇದ್ರಾಗ 1 ಚಮಚ ಆಗುವಷ್ಟ ಜೀರಿಗೆ ಹಾಕ್ತಾನು. ಈಗ ಇದನ್ನ ಸಣ್ಣ ಮಾಡ್ಕೊಂಡ್ ಬರ್ತೇನೆ ನಾನು. ಪೂರಾ ಪೌಡರ್ ಆಗ್ಬೇಕಿದ. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು. ಇಲ್ಲೊಂದ್ ಥರ ತಗೊಂಡೆ ನಾನು. ಇದ್ರಾಗ ಇದನ್ನ ಸಣ್ಣ ಮಾಡ್ಕೊಂಡೇವಲ್ಲ ಇದನ್ನ ಚಾನ್ಸ್ಕೋತೇನು. ಇದನ್ನ ಚಾನ್ಸ ತಗೋರಿ. ಪುಟಾಣಿ ಸಣ್ಣ ಆಗಿರ್ಕಿಲ್ಲ ಅಂದ್ರ ಚಕ್ಲಿ ಕಟ್ ಆಗ್ತಾವು. ಇದ್ರಾಗ ಇದ ಅಕ್ಕಿ ಹಿಟ್ಟು ಬಿ ಹಾಕ್ತೇನೆ ನಾನು. 2 ಕಪ್ ಅಕ್ಕಿ ಹಿಟ್ಟು ತಗೊಂಡೆ ನಾನು. ರುಚಿಗೆ ಬೇಕಾಗುವಷ್ಟು ಉಪ್ಪ, 1 ಚಮಚ ಆಗುವಷ್ಟು ಎಳ್ಳು ತಗೊಂಡೇನು, ಅದನ್ನ ಮಿಕ್ಸ್ ಮಾಡ್ತೇನೆ ನಾನು. ಒಂದ್ ಸ್ವಲ್ಪ ಅರಿಶಿನ ಪುಡಿ, 1 ಚಮಚ ಆಗುವಷ್ಟು ಖಾರ ನಿಮಗೆ ಎಷ್ಟು ಬೇಕು ನೋಡಿ ಹಾಕೋರಿ. ಎಲ್ಲ ಬಿ ಚಲೋದಂಗ ಮಿಕ್ಸ್ ಮಾಡ್ರಿ. ಈಗ ಇಲ್ಲಿ ಕಾಶಿದ ಎಣ್ಣೆ ಹಾಕೋದನ್ನ ನಾನು. ನೀವು ಬೇಕಂದ್ರೆ ತುಪ್ಪ ಬಿ ಹಾಕಿ ಮಾಡ್ಕೋಬಹುದು. ಈಗ 1 ಚಮಚ ಆಗುವಷ್ಟು ಹಾಕೊಂಡೆ ನಾನು. ಕಲಿಸಿ ನೋಡುನು, ಮತ್ ಬೇಕನ್ನಿಸ್ತಂದ್ರ ಮತ್ತೊಂದ್ ಸ್ವಲ್ಪ ಬಿ ಹಾಕೋನು. ಇದ್ ನೋಡ್ರಿ ಎಲ್ಲಾನು ನಾನು ಚಲೋದಂಗ ಮಿಕ್ಸ್ ಮಾಡಿದ್ದೇನೆ. ಈಗ ಇದ್ ನೋಡ್ರಿ, ಇದು ನೀವು ಮುಟ್ಟಿಗೆ ಮಾಡಿದ್ರೆ ಈ ತರ ಆಗ್ಬೇಕು. ಇಷ್ಟ ಹಾಕೋಬೇಕು ನಾವ್ ಎಣ್ಣಿ. ಈಗ ನೀರ್ ಹಾಕಿ ಕಲ್ಸ್ಕೋಬೇಕಿದನ್ನ. ಹಿಟ್ ನಾದಕ್ ನಾವ ಬಿಸಿ ನೀರ್ ಹಾಕಿ ನಾದ್ಕೋಬೇಕು. ನೀರ್ ಕಾಯಕ್ ಇಟ್ಟಿದ್ದೇನೆ ನಾನು. ಇಲ್ಲಿ ನೋಡ್ರಿ ನೀರ್ ಕಾಸಿದ್ದು ಅದಾವು. ಒಂದ್ ಸ್ವಲ್ಪ ಹಾಕಿ ನಾದ್ಕೋಬೇಕು. ಈಗ ನಾವ ಕೈಲೇ ಕಲ್ಸ್ಕೊಳ್ಳೋಣ ಇದನ್ನ. ನಾ ಇಲ್ಲಿ ಅಜ್ವಾಯಿನ್ ಹಾಕೋದ್ ಮರ್ತಿದ್ದೇನು. ಈಗ 1 ಚಮಚ ಆಗುವಷ್ಟ ಅಜ್ವಾಯಿನ್ ಹಾಕ್ತೇನೆ ಇದ್ರಾಗ. ಚಕ್ಲಿದಾಗ ಅಜ್ವಾಯಿನ್ ಹಾಕೊಂಡ್ ಮಾಡ್ರ ಅದ್ರ ಫ್ಲೇವರ್ ಚಲೋ ಬರ್ತೈತಿ. ಇದನ್ನ ಇನ್ನೊಂದ್ ಸ್ವಲ್ಪ ನಾದ್ಕೋತೇನೆ ನಾನು, ಎಲ್ಲಾ ಮಿಕ್ಸ್ ಆಗೋಂಗ. ಇದೀಗ ರೆಡಿ ಆಗೈತಿ, ಚಕ್ಲಿ ಮಾಡ್ಕೋಬಹುದು ನಾವ. ಈ ಹಿಟ್ ನಾದಿಟ್ಟಿದೇವಲ್ಲ ಇದನ್ನ ತಗೊಂಡ ಈ ಚಕ್ಲಿ ಮಾಡು ಮನಿ ಐತಿ ಇದ್ರಾಗ ಹಾಕ್ತಾನ ನಾನು. ನನ್ನ ಕಡೆ ಕಟ್ಟಿಗೆ ಐತಿ, ನಿಮ್ ಕಡೆ ಯಾವ ತರ ಇಲ್ಲ ಅದನ್ನ ತಗೊಂಡ್ ಮಾಡ್ಕೋಬಹುದು. ಚಕ್ಲಿ ನಾನು ಮೊದಲು ಇಲ್ಲೊಂದ್ ಪ್ಲೇಟ್ ತಗೊಂಡ ಪ್ಲೇಟ್ ಮ್ಯಾಗ ಹಾಕೊಳ್ಳೋದೇನು. ನೀವು ಬೇಕಂದ್ರೆ ಡೈರೆಕ್ಟ್ ಎಣ್ಣೆಯಾಗ ಬಿ ಹಾಕೋಬಹುದು. ನಿಮ್ಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟ್ ನೋಡಿ ಮಾಡ್ಕೋಬಹುದು. ಇದನ್ನ ಒಂದ್ ಸ್ವಲ್ಪ ಹಿಂಗ್ ಕೂಡ್ಸ್ರಿ. ಈಗ ಇದನ್ನ ನಾವು ಫ್ರೈ ಮಾಡ್ಕೋಬಹುದು. ಎಣ್ಣೆ ಕಾಯಾಕಿಟ್ಟಿದ್ದನು, ಎಣ್ಣೆ ಕಾದೈತಿ. ಈಗ ಈ ಚಕ್ಲಿ ಹಾಕಿಟ್ಕೊಂಡಿದ್ದುಲ್ಲ ಇದನ್ನ ಹಾಕ್ತಾನೆ ಇದ್ರಾಗ. ಸಣ್ಣ ಉರಿಯಲ್ಲಿಟ್ಟ 2 ಸೈಡ್ ಚಲೋದಂಗ ಫ್ರೈ ಮಾಡ್ಕೋಬೇಕು. ಇವತ್ನ ತಿರಸ್ತಾನ ಇವತ್ನೀಗ. ಇವು ನೋಡ್ರಿ ಫ್ರೈ ಆಗಿದಾವು. ಈಗ ತಕ್ಕೋತೇನೆ ನಾನು. ನಿಮ್ಗ ಎಷ್ಟು ಕ್ರಿಸ್ಪಿ ಬೇಕು ನೋಡಿ ತಕೋಬಹುದು ನೀವ. ಎಲ್ಲಾ ಚಕ್ಲಿ ಬಿ ಇದೇ ತರ ಮಾಡ್ಕೋತೇನು. ನೋಡ್ರಿ ಎಲ್ಲಾ ಚಕ್ಲಿನೂ ಮಾಡ್ಕೊಂಡೇನ್ ನಾನು. ನೋಡ್ಬೋದು ಏನ್ ಕ್ರಿಸ್ಪಿಯಾಗಿ ಎಷ್ಟು ಮಸ್ತ್ ಆಗಿ ಬಂದಾವ್ ಚಕ್ಲಿ ಅಂತ ನೋಡ್ರಿ. ಬಾಯಾಗಿಟ್ರ ಕರಗ್ತಾವ್ ಅಷ್ಟು ಕ್ರಿಸ್ಪಿಯಾಗಿ ಬಂದಾವು. ನನ್ನ ವಿಡಿಯೋ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ನನ್ನ ವಿಡಿಯೋ ನೋಡಿದ್ಕ ಧನ್ಯವಾದಗಳು.